ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳು. ಅವಕಾಶಕ್ಕಾಗಿ ನಾನು ದೇವರಿಗೆ ಉಪಕಾರ ಸಲ್ಲಿಸ್ತೇನೆ ಮತ್ತು ನಮ್ಮ ಸಭಾ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಗೂ ನಾನು ವಂದನೆಗಳನ್ನ ತಿಳಿಸ್ತೇನೆ ಹಾಗೂ ತಾಂತ್ರಿಕ ಸಮಿತಿಯವರಿಗೂ ಸಹ ನಾನು ವಂದನೆಗಳನ್ನ ತಿಳಿಸ್ತೇನೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ 4ನೇ ಮಾತು, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದೆಂದು ಮಹಾಧ್ವನಿಯಿಂದ ಕೂಗಿದನು. ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಟಿದ್ದಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನುಡಿದಂತ 7 ಮಾತುಗಳಲ್ಲಿ ಈ ಮಾತನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟಕರ. ಸುವಾರ್ತಿಕರು ಈ ಮಾತನ್ನ 2 ಭಾಷೆಗಳಲ್ಲಿ ಅವರು ನಮ್ಮ ಮುಂದೆ ಇಡ್ತಾರೆ. ಮತ್ತಾಯ 27:46ರಲ್ಲಿ ಏಲಿ ಏಲಿ ಲಮಾ ಸಬಕ್ತಾನಿ ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ನಮಗೆ ತಿಳಿಸಿದರೆ ಅದರ ಅರ್ಥವನ್ನು ಸಹ ನಮಗೆ ತಿಳಿಸುತ್ತಾನೆ. ಮತ್ತು ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನದಲ್ಲಿ ಇದೇ ಮಾತನ್ನ ಅರಾಮಿಯ ಭಾಷೆಯಲ್ಲಿ ಆತನು ತಿಳಿಸುತ್ತಾನೆ. ಆದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿದಂತ ಈ ಮಾತು ಬಹಳ ಅರ್ಥಗರ್ಭಿತವಾದದ್ದು. ಇದಕ್ಕೆ ಪ್ರಕೃತಿಯು ತನ್ನ ಪ್ರತಿಕ್ರಿಯೆಯನ್ನ ನೀಡುತ್ತದೆ. ಯೇಸು ಸ್ವಾಮಿ ಈ ಮಾತನ್ನ ನುಡಿಯುವಾಗ ಆ ದೇಶದ ಮೇಲೆ ಕತ್ತಲೆ ಕವಿಯಿತು. ಮಧ್ಯಾಹ್ನದ ನಡು ಹಗಲಿನಲ್ಲಿ ಬಿಸಿಲು ಇರುವಾಗ ಕತ್ತಲೆ ಆವರಿಸಿತು. ಪ್ರಕೃತಿಯು ಕ್ರಿಸ್ತನಿಗಾಗಿ, ಆತನ ಮರಣಕ್ಕಾಗಿ ತನ್ನ ದುಃಖವನ್ನ ತೋರ್ಪಡಿಸಿತು ಎಂಬುದನ್ನ ನಾವಿಲ್ಲಿ ಕಾಣ್ತೇವೆ. ಯೇಸು ಕ್ರಿಸ್ತನು ಹುಟ್ಟುವಾಗ ಕತ್ತಲೆಯ ಮಧ್ಯದಲ್ಲಿ ಬೆಳಕಿನ ರಾಶಿ, ಆದರೆ ಗೊಲ್ಗತದಲ್ಲಿ ಹಗಲಿನಲ್ಲೇ ಕತ್ತಲೆ ಕವಿದದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಹಗಲಿನ ದೀಪ ಆರಿ ಹೋದದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಕಾಣಬಹುದು. ಕ್ರಿಸ್ತನಿಗೆ ಆದಂತ ನೋವು, ಹಿಂಸೆಯನ್ನ ಪ್ರಕೃತಿಯು ತನ್ನ ಪ್ರತಿಕ್ರಿಯೆಯಲ್ಲಿ ವ್ಯಕ್ತಪಡಿಸುವುದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಕಾಣ್ತೇವೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ಎ ಸಿಂಬಲ್ ಆಫ್ ಮಾರಲ್ ಡಾರ್ಕ್ನೆಸ್ ಎಂಬುದಾಗಿ ಹೇಳ್ತಾರೆ. ಅಂಧಕಾರದ ಶಕ್ತಿ ಅಳಿದು ಹೋಗಿ ನೈತಿಕ ಬೆಳಕು ಚೆಲ್ಲಿದ್ದನ್ನ ನಮಗೆ ತಿಳಿಸ್ತದೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೋರಾಟ ಮಾಡಿ ಆತನು ಸೈನಿಕರಿಂದ ಹಿಡಿಯಲ್ಪಟ್ಟಾಗ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 53ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನದ ಕಾಲ ಎಂಬುದಾಗಿ. ಅಂದ್ರೆ ಅಂಧಕಾರವು ಅಳಿದು ಓದದನ್ನ ಈ ವಾಕ್ಯ ಭಾಗ ನಮ್ಗೆ ತಿಳಿಸ್ತದೆ. ಎರಡನೆಯದಾಗಿ ಪ್ರವಾದನೆಯ ಮಾತು ಇಲ್ಲಿ ನೆರವೇರದ್ದನ್ನ ನಾವು ಕಾಣಬಹುದು. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 31ನೇ ವಚನದಲ್ಲಿ ಸೂರ್ಯನು ಕತ್ತಲಾಗುವುದು, ಚಂದ್ರನು ರಕ್ತವಾಗುವುದು ಎಂಬುದಾಗಿ ಹೇಳ್ತಾರೆ. ಆಮೋಸನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 9 ಮತ್ತು 10ರಲ್ಲಿ ಆ ದಿನದಲ್ಲಿ ಸೂರ್ಯನು ಮಧ್ಯಾಹ್ನಕ್ಕೆ ಮುಳುಗುವನು, ಭೂಮಿಯು ಹಗಲಿನಲ್ಲೇ ಮೊಬ್ಬಾಗುವುದು, ನಿಮ್ಮ ಉತ್ಸವಗಳು ದುಃಖಕ್ಕೆ ಮಾರ್ಪಡುವವು, ನಿಮ್ಮ ಗಾಯಗಳು ಶೋಕಗೀತೆಗೆ ತಿರುಗುವವು ಎಂಬುದಾಗಿ ಹೇಳ್ತದೆ. ಅಂದ್ರೆ ಪ್ರವಾದಿಯ ಮಾತುಗಳು ಯೇಸು ಸ್ವಾಮಿ ಶಿಲುಬೆ ಮೇಲೆ ನುಡಿಯುವಾಗ ಈ ಮಾತುಗಳು ಮತ್ತೆ ಮರುಕಳಿಸುವುದನ್ನ ನಾವು ಕಾಣ್ತೇವೆ. ಯೇಸು ಸ್ವಾಮಿಯ ಶ್ರಮೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಇಲ್ಲಿ ಸಾಗುವುದನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಲೋಕದ ಪಾಪದ ಹೊರೆಯನ್ನ ಹೊತ್ತುಕೊಂಡು ಈ ನೋವಿನ ಮಧ್ಯದಲ್ಲಿ ಈ ಮಾತನ್ನ ಆತ ನುಡಿಯುತ್ತಾನೆ. ರಾಜಾದಿರಾಜನು, ನಮ್ಮ ಸಂರಕ್ಷಕನು ಆಗಿರುವ ದೇವರು ಇಲ್ಲಿ ಮರಣವನ್ನ ಅನುಭವಿಸುವಂತ ಸ್ಥಿತಿಯನ್ನ ನಾವು ಕಾಣಬಹುದು. ಇನ್ನೊಂದು ಅರ್ಥದಲ್ಲಿ ನಾವು ಗಮನಿಸುವುದಾದ್ರೆ, ತನ್ನ ಕುಮಾರನನ್ನ ಇಂತಹ ಸ್ಥಿತಿಗೆ ನಡೆಸುತ್ತಿರುವಂತಹ ಜನರ ಮೇಲೆ ದೇವರು ತನ್ನ ಕೋಪವನ್ನ ವ್ಯಕ್ತಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10ನೇ ವಚನದಲ್ಲಿ ಈ ಮಾತುಗಳನ್ನ ನಾವು ಕಾಣಬಹುದು. ಅಂದರೆ ಪ್ರವಾದನೆಯ ಮಾತು ಇಲ್ಲಿ ನೆರವೇರದ್ದನ್ನ ನಾವು ಕಾಣ್ತೇವೆ. ಮೂರನೇದಾಗಿ ದೇವರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿ. ಕ್ರಿಸ್ತನು ಶಿಲುಬೆ ಮೇಲೆ ಆತನು ನೋವನ್ನು ಅನುಭವಿಸುವಾಗ ಆತನು ದೈಹಿಕ ನೋವನ್ನು ಅನುಭವಿಸಿದನು. ಆದರೆ ಗೆತ್ಸೆಮನೆ ತೋಟದಲ್ಲಿ ಆತನು ಮಾನಸಿಕವಾಗಿ ನೋವನ್ನ ಅನುಭವಿಸಿದ. ಈ ನೋವುಗಳ ಮಧ್ಯದಲ್ಲಿ ಆತನು ದೇವರಿಂದ ದೂರವಾದಂತ ಅಥವಾ ದೇವರಿಂದ ಮರೆಯಾದದ್ದನ್ನ ನಾವಿಲ್ಲಿ ಕಾಣ್ತೇವೆ. ಇಡೀ ಲೋಕದ ಭಾರವನ್ನ, ಇಡೀ ಪಾಪದ ಹೊರೆಯನ್ನ ತನ್ನ ಮೇಲೆ ಆತನು ಹೊತ್ತುಕೊಂಡನು ಎಂಬುದನ್ನ ನಾವು ನೋಡ್ತೇವೆ. ಕ್ರಿಸ್ತನು ಜನರ ಪಾಪಗಳಿಗಾಗಿ ದೊಡ್ಡ ಬಹುಮಾನವನ್ನ ಇಲ್ಲಿ ಆತನು ನಮಗಾಗಿ ಕೊಟ್ಟನು ಎಂಬುದನ್ನ ನಾವು ನೋಡ್ತೇವೆ. ಆತನು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ನಮಗೆ ಹೇಳ್ತದೆ. ಈ ಮಾತನ್ನು ಆತನು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ. ಇದರ ಕ್ರಿಯಾಪದವನ್ನ ಅಥವಾ ಇದರ
ಕ್ರಿಯಾಪದವನ್ನು ನಾವು ಗಮನಿಸುವುದಾದ್ರೆ ಟು ಒನ್ ಹೂ ವಾಯ್ಸ್ ಅಟ್ ದ ಹೈಯರ್ ವಾಯ್ಸ್ ಎಂದಾಗಿ, ಅಂದ್ರೆ ಜೋರಾಗಿ ನೋವನ್ನ ತಾಳಿಕೊಳ್ಳದ ಆಗದೆ ಆತನು ಆ ಮಾತನ್ನ ನುಡಿದನು ಎಂಬುದಾಗಿರ್ತದೆ. ಯೇಸು ಸ್ವಾಮಿ ತಂದೆ ಬಳಿಯಲ್ಲಿ ತನ್ನ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನನಗೆ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುವಂತ ಸ್ಥಿತಿಯಲ್ಲಿ ಆತನು ಪ್ರಾರ್ಥಿಸುವುದನ್ನು ನಾವು ಕಾಣ್ತೇವೆ. ಏಲಿ ಏಲಿ ನಮ ಸಬಕ್ತಾನಿ ಎಂಬುದಾಗಿ ಹೇಳುವಾಗ ಅಲ್ಲಿದ್ದಂತ ಜನರು ಈತನು ಎಲಿನನ್ನ ಕೂಗುತ್ತಾ ಇದ್ದಾನೆ ಎಂಬುದಾಗಿ ಅವ್ರು ಹೇಳ್ತಾರೆ. ಆದ್ರೆ ಸ್ವಾಮಿ ತನ್ನ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸುವುದನ್ನ ನಾವು ಕಾಣಬಹುದು. ಅಂದ್ರೆ ಕ್ರಿಸ್ತನು ದೇವರಿಂದ ದೂರವಾದದ್ದನ್ನ ಅಥವಾ ಕೈ ಬಿಡಲ್ಪಟ್ಟಂತ ಸ್ಥಿತಿಯನ್ನ ನಾವು ಈ ವಾಕ್ಯ ಭಾಗದಲ್ಲಿ ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಲುಬೆ ಮೇಲೆ ನುಡಿದಂತ ಮೊದಲನೇ ಮಾತು ದೇವರ ಮತ್ತು ಜನರ ಮಧ್ಯವರ್ತಿಯಾಗಿ ಜನರ ಪಾಪಗಳನ್ನ ಕ್ಷಮಿಸಲು ಬರ್ತಾನೆ. ಎರಡನೇ ಮಾತಿನಲ್ಲಿ ಲೋಕಾಂತ್ಯದಲ್ಲಿ ತಾನು ಮಾಡಬೇಕಾಗಿರುವ ಮತ್ತೊಂದು ಕೆಲಸವನ್ನ ಮಾಡುತ್ತಾನೆ. ಮೂರನೇ ಮಾತಿನಲ್ಲಿ ತಾಯಿಗೆ ಸಲ್ಲಬೇಕಾದ ಪ್ರೀತಿ, ಗೌರವ, ತನ್ನ ಜವಾಬ್ದಾರಿಯನ್ನ ಪೂರ್ತಿಗೊಳಿಸ್ತಾನೆ. ಆದರೆ ಈ ನಾಲ್ಕನೇ ಮಾತಿನಲ್ಲಿ ತಂದೆ ಮಗ ಇಬ್ಬರು ಕ್ಷಣಕಾಲ ಬೇರೆಯಾಗಿ ನಿಲ್ಲುವುದನ್ನ ನಾವು ಕಾಣಬಹುದು. ದೇವರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿ ನಾವು ಕಾಣ್ತೇವೆ. ಬೆಳಕನ್ನ ಉಂಟು ಮಾಡಿದ ಜಗದ್ರಕ್ಷಕನ ಮೇಲೆ ಕತ್ತಲೆ ಆವರಿಸಿದಂತ ಸ್ಥಿತಿಯನ್ನ ನಾವಿಲ್ಲಿ ಕಾಣ್ತೇವೆ. ಅದರಿಂದ ಸ್ವಾಮಿ ಇಡೀ ಮನುಕುಲದ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ತಂದೆಯಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಈ ಮಾತನ್ನ ನುಡಿಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಲುಬೆ ಮೇಲೆ ನುಡಿದಂತ ಈ ನಾಲ್ಕನೇ ಮಾತು ಅದು ಬಹಳ ಅರ್ಥಗರ್ಭಿತವಾದದ್ದು. ದೇವರಿಂದ ಆತನು ಕೈ ಬಿಡಲ್ಪಟ್ಟದ್ದು ಮತ್ತು ಪ್ರವಾದನೆ ಮಾತು ನೆರವೇರದನ್ನ ನಾವು ಕಾಣ್ತೇವೆ. ಪ್ರಕೃತಿಯು ತನ್ನ ಪ್ರತಿಕ್ರಿಯೆಯನ್ನ ತೋರ್ಪಡಿಸಿದ್ದನ್ನ ನಾವು ಕಾಣ್ತೇವೆ. ಅದರಿಂದ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕ್ರಿಸ್ತನು ನಮಗೋಸ್ಕರ ನುಡಿದಂತ ಆ ಮಾತುಗಳನ್ನ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ತೇವೆ. ಆತನು ಇಡೀ ಜಗತ್ತಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡನು. ನಮ್ಮ ಕಡಿದು ಹೋದ ಸಂಬಂಧವನ್ನ ಮತ್ತೆ ಮರುಸ್ಥಾಪಿಸಲು ಆತನು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನು. ನಾವು ಸಹ ಇನ್ನಷ್ಟು ಆತನನ್ನು ಅರಿತುಕೊಂಡು ಮುಂದೆ ಸಾಗಲು ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ.